ಸೊ ಈ ಪುಸ್ತಕದಲ್ಲಿ ವಿದ್ಯಾರ್ಥಿಗಳನ್ನು ಗುರಿಯಾಗಿಟ್ಟುಕೊಂಡು ನೀವು ಯಾವ ಸಕ್ಸಸ್ ಬಗ್ಗೆ ನೀವು ಇದರಲ್ಲಿ ಮುಖ್ಯವಾಗಿ ಫೋಕಸ್ ಮಾಡಿ? ನೇರವಾಗಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಪಡೆಯೋದಕ್ಕೆ ಹೊರಟವರಿಗೆ ಒಂದು ಸಣ್ಣ ಸ್ಪಾರ್ಕ್ ಬೇಕಾಗಿರೋದು. PUC ಹಂತದಲ್ಲಿ ಯಾರೋ ಮಾಡೋ ಒಂದು ಭಾಷೆ, ಒಂದು ಕ್ಲಾಸಿಗೆ ಯಾರೋ ಒಬ್ರು ಬಂದು ಒಬ್ರು ಅಧಿಕಾರಿಯನ್ನ ಕರೆಸಿ ಮಾತಾಡಿಸ್ಬೋದು. ಕಾಲೇಜ್ ಒಬ್ರು IAS ಅಧಿಕಾರಿ ಆಗ್ಬೇಕು ಅಂತ ಹೇಳಿದ್ರೆ ಯಾರೋ ರ್ಯಾಂಕ್ ಹೋಲ್ಡರ್ಸ್ ಆಗ್ಬೇಕು. ಸಾಮಾನ್ಯ ಹಿನ್ನೆಲೆಯಿಂದ ಹೋದವರು ಇತ್ತೀಚೆಗಷ್ಟೇ ಒಂದು ಉದಾಹರಣೆ ಇತ್ತು. 10ನೇ ಕ್ಲಾಸಲ್ಲಿ 60-65%, PUC ನಲ್ಲಿ 65%, ಡಿಗ್ರಿನಲ್ಲೂ 60% ತಗೊಂಡಿದ್ದಾರೆ. ಬಟ್ ಅವರು IAS ಅಲ್ಲಿ ಬಹಳ ದೊಡ್ಡ ಅದೇ ಈ ಒಳ್ಳೆಯ ರ್ಯಾಂಕ್ ಅನ್ನ ಪರ್ಸೆಂಟೇಜ್ಗೂ ಡಿಗ್ರಿ ಪರ್ಸೆಂಟೇಜ್ಗೂ ನಾಳೆ IAS ರ್ಯಾಂಕ್ ತಗೊಳ್ಳೋದಕ್ಕೂ ಸಂಬಂಧವೇ ಇಲ್ಲ. ಜಡ್ಜ್ಗಳು ಬೇಕು, ನಮಗೆ ಒಳ್ಳೆ ಲಾಯರ್ಗಳು ಬೇಕು, ಒಳ್ಳೆ ಶಿಕ್ಷಕರು ಬೇಕು, ಒಳ್ಳೆ ಶಿಕ್ಷಕರು ಬೇಕು, ಒಳ್ಳೆ ಸಂಗೀತಗಾರರು ಬೇಕು. ಡಿಗ್ರಿ ಹಂತಕ್ಕೆ ಬಂದವರು ಕೂಡ ನಾಳೆ ಏನ್ ಮಾಡ್ತೀಯ ಅಂತ ಕೇಳಿದ್ರೆ ಹೇಳೋದಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಸಾಕಷ್ಟು ಮಂದಿ. ಅಂದ್ರೆ ಯಾವ ಫೀಲ್ಡ್ ಏನನ್ನ ಬಯಸುತ್ತೆ ಅನ್ನೋದು ಒಂದು. ಇನ್ನೊಂದು, ಇಷ್ಟೆಲ್ಲ ಉದ್ಯೋಗಗಳಿವೆ ಅಂತ ನಾವು ದಕ್ಷಿಣ ಭಾಗಕ್ಕೆ ಬಂದ್ರೆ, ಅದರಲ್ಲೂ ಕರಾವಳಿ ಕಡೆಗೆ ಹೋದ್ರೆ ಸರ್ಕಾರಿ ಉದ್ಯೋಗಗಳ ಬಗ್ಗೆ ಒಂದು ದೊಡ್ಡ ಅನಾದರ ಇದೆ, ಒಂದು ಅಸಡ್ಡೆ, ಒಂದು ನಿರ್ಲಕ್ಷ್ಯ ಇದೆ. ಅದೇ ಉತ್ತರದ ಭಾಗಕ್ಕೆ ಬಂದ್ರೆ ಮೇಲ್ಮೇಲೆ ಬಂದ ಹಾಗೆ ಖಾಸಗಿ ಬಗ್ಗೆ ಒಂದು ಬಗೆಯ ಅನಾದರ, ಸರ್ಕಾರಿ ಉದ್ಯೋಗವೇ ಶ್ರೇಷ್ಠ, ಅಂದ್ರೆ ಏನಾದ್ರೂ ಮಾಡು ಒಂದು ಸರ್ಕಾರಿ ಉದ್ಯೋಗ ಹಿಡಿ. ರಾಂಗ್ ಚಾಯ್ಸ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಒಳ್ಳೆಯ ಹಾಡುಗಾರ ಆಗಬೇಕಾಗಿದ್ದವನು ಯಾವುದೋ ಒಂದು ಗುಮಾಸ್ತ ಕೆಲಸಕ್ಕೆ ಸೇರ್ಕೊಂಡ, ಅಥವಾ ಯಾರೋ ಒಬ್ಬ ಒಳ್ಳೆಯ ತಂತ್ರಜ್ಞ ಆಗ್ಬೇಕಾಗಿದ್ದವನು ಇನ್ಯಾವುದೋ ಒಂದು ಡಾಕ್ಟರ್ ಕೆಲಸಕ್ಕೆ ಸೇರ್ಕೊಂಡ. ಈ ರೀತಿ ಏನೋ ಒಂದು ಆದಾಗ ಫಾರ್ ವೇರಿಯಸ್ ರೀಸನ್ಸ್ ಒಂದು ಅವರ ಬದುಕೇ ಬದಲಾಗಿ ಹೋಗ್ತದೆ. ಅವರ ಬದುಕಿನಲ್ಲಿ ಏನೆಲ್ಲ ಅವರು ಸಾಧನೆ ಮಾಡಬಹುದಾಗಿತ್ತು ಅದೆಲ್ಲ ಕಮರಿ ಹೋಗ್ತದೆ ಅನ್ನೋದು ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ಸಮಯದಲ್ಲಿ ಆ ವೃತ್ತಿಯ ಬಗ್ಗೆ ಅವನಿಗೆ ಒಂದು ಸ್ಪಷ್ಟತೆ ಕೊಡಬೇಕು.